ಅದೇ ನೀನು ಬೌಲಿಂಗ್ ಮಾಡು. ಏನು ನೀನು ನಿನ್ನ ಬಾಲ್ ತಗೊಂಡು ಬೌಲಿಂಗ್ ಮಾಡು. ಹಾ ನಾನು ನನ್ನ ಬ್ಯಾಟಲ್ಲಿ ಬ್ಯಾಟಿಂಗ್ ಮಾಡ್ತೀನಿ. 6 ಹೊಡಿತೀಯ 4 ಹೊಡಿತೀಯ? ಡಿಪೆಂಡ್ ಅಪಾನ್ ಬಾಲ್. ಹಾಗಾದ್ರೆ ಹೇಳು. ಹ್ಞೂ ಫಸ್ಟ್ನೇ ಮ್ಯಾಚು ಹ್ಞೂ RCB ಇದೆ ಅಲ್ವಾ? ಹ್ಞೂ ಯಾವ್ದು ಗೆಲ್ಬಹುದು? RCB ಗೆದ್ರೆ ಹ್ಞೂ ಹಬ್ಬ ಫುಲ್ ಜೋರಾಗಿ ಮಾಡೋಣ. ಹ್ಞೂ RCB ಗೆಲ್ಲಿಲ್ಲ ಅಂದ್ರೆ ಹ್ಞೂ ನೀನು ಟಚ್ಚೇ ಮಾಡಂಗಿಲ್ಲ, ಓಕೆನಾ? ಈ ಸಲ ನಮ್ಮ RCB ಗೆದ್ದೇ ಗೆಲ್ತಾರೆ. ನಾನು ಹಬ್ಬ ಜೋರಾಗಿ ಮಾಡೇ ಮಾಡ್ತೀನಿ. ಪಕ್ಕನಾ? ಪಕ್ಕ ಫಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತೀನಿ. ಈಗ ನೋಡು, ಅವ್ರು ನನಗೋಸ್ಕರ ಆದರೂ ನಾನು ಬ್ಯಾಟಿಂಗ್ ಆಡಲಿ ಅನ್ನೋ ಕಾರಣಕ್ಕಾದರೂ ಗೆಲ್ತಾರೆ. ಅಭಿಮಾನಿಗಳಿಗೆ ನಿರಾಸೆ ಮಾಡೋದಿಲ್ಲ ಬೇಬಿ. ನೀನು RCB ಸೋಲ್ತಾರೆ ಅಂತ ತಪ್ಪಿಸ್ಕೋಬೋದು ಅಂತೆಲ್ಲ ಕನಸೆಲ್ಲ ಕಾಣಕ್ಕೆ ಹೋಗ್ಬೇಡ. 15-17 ವರ್ಷದಿಂದನೇ ಕಾಯ್ತಿದ್ದೀನಂತೆ RCB ಕಪ್ ಗೆಲ್ಲಿ ಅಂತ. ನಂದು ನಿಂದು ವಿಚಾರಕ್ಕೆ RCB ಮ್ಯಾಚ್ ಎತ್ಕೊಳ್ಳ. ನನಗೂ ಪರ್ಸನಲ್ ಆಗಿ ಅದೇ ಆಸೆ ಇರೋದು, RCB ಗೆಲ್ಬೇಕು, ನೀನ್ ನನ್ನ ಮುಟ್ಬೇಕು ಅಂತ. ಕಳ್ಳಿ 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 ಇವಳು, ಅಯ್ಯೋ ಕಳ್ಳಿ ಇವಳು ಹಿಡ್ಕೊಬಿಟ್ಟು ನಿನ್ ವಿಚಾರದಲ್ಲಿ ಕಳ್ಳಿಯಾಗಿ ಇರ್ಬೇಕಲ್ವಾ? ಅದಕ್ಕೆ ಅದೇನು ಗೊತ್ತಾ ಬೇಬಿ, ನನಗೆ ನೀನಂದ್ರೆ ತುಂಬಾ ಇಷ್ಟ. ಎಷ್ಟು ಇಷ್ಟ ಚಿನ್ನಿ? ಹೇಳಕ್ಕಾಗ್ದಿರೋ ಅಷ್ಟು, ತೋರ್ಸಕ್ಕಾಗ್ದಿರೋ ಅಷ್ಟು. ನನಗೆ ನೀನು ಎಷ್ಟಿಷ್ಟ ಅಂದರೆ, ನನ್ನ ಉಸಿರು ಕೊನೆ ಉಸಿರಲ್ಲಿ ನನ್ನ ಜೊತೆ ಇದ್ದು ನೋಡ್ಕೊಳ್ಳೋವರೆಗೂ ಏನು ಹೇಳೋದು ಬೇಬಿ, ಅಷ್ಟೊಂದು ಇಷ್ಟ. ಜೊತೆಲೇ ಇರಬೇಕು ಅನ್ನೋ ಅಷ್ಟಿಷ್ಟ. ಏನು ಗೊತ್ತಾ ಚಿನ್ನಿ? ಗೊತ್ತೇನ? ನಿಂಗೇನು ಗೊತ್ತಿರಲ್ಲ ಬಿಡು. ಎಲ್ಲ ಹೇಳ್ಕೊಟ್ಟೆ ಮಾಡಿಸ್ಬೇಕು. ಆದರೂ ಒಂದೊಂದು ಹೇಳ್ಕೊಡ್ದಲ್ಲೇ ಮಾಡ್ಬಿಡ್ತೀವಿ. ಏನು? ಪಟ್ಟ ಅಂತ ಜಿಪ್ ತೆಗಿಯೋದು. ಅದು ನಿನ್ ಜೊತೆ ಸಹವಾಸ ಮಾಡ್ದಾಗಿಂದ ಅದು ಬಂದ್ಬಿಟ್ಟಿದೆ. ನಾನು ನಿಮ್ಮ ಮನೆಗೆ ಬಂದಾಗೆಲ್ಲ ಸುಮ್ಮನೆ ಕೆಣ್ಕೋದು, ಸೈಡಲ್ಲಿ ನಿಂತ್ಕೊಂಡು ಶೋ ಕೊಟ್ಟು ಕೆಣ್ಕೋದು. ಏನ್ ಮಾಡ್ಲಿ, ನೀನ್ ಅಪ್ಪ ಅಮ್ಮ ಇರೋ ಟೈಮ್ಗೆ ಬರ್ತೀಯ. ಎಲ್ಲ ಅಮ್ಮ ಬರ್ತಾರೋ ಅಂತ ಟೆನ್ಷನ್ ಏನೇನೋ ಮಾಡಿ ಎಸ್ಕೇಪ್ ಆಗ್ಬಿಡ್ತೀನಿ ಹಂಗೆ. ಏನಾಗುತ್ತೆ ಇವಾಗ? ಏನು ಎಲ್ಲ ಆಗಿದೆ ತಾನೆ, ಮದುವೆ ಒಂದಾಗೋದಷ್ಟೇ. ಅದಂತ ಏನಿಲ್ಲ ನಡೆದೈತಿ ಅಂತ ಎಲ್ಲಾರ ಮುಂದೆನೂ ತೋರ್ಸ್ಕೋಬೇಕಾ? ನಾನು ಹೇಳಿದ್ನಾ? ಮತ್ತೆ ಜಸ್ಟ್ ಒಂದು ಏನಂತಾರೆ ಔಟಿಂಗ್ ಹೋಗ್ಬಿಟ್ಟು ಬರ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಬರ್ಬೋದಪ್ಪ. ಬರ್ಲಾತ್ತೆ ಅಂದಾಗ ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ. ಏನು ಆಯ್ತು ಹೋಗ್ಬಾ ಅಂತೀಯ. ಹುಷಾರು ಅನ್ನೋದು ಹೇಳೋದು ಮಾತ್ರ ಮರೆಯಲ್ಲ. ಅದಕ್ಕೆ ಇಷ್ಟ, ಎಷ್ಟು ಕೇರ್ ಮಾಡ್ತೀಯಲ್ಲ. ಹೌದೌದು ಬಿಡು.
ನಾನೇನು ಮಾಡೋದೇ ಇಲ್ಲ ನಿಂಗೆ ಅಲ್ವಾ? ಹಾಂ ನಾನೇನು ನಿನಗೆ ಮಾಡೋದೇ ಇಲ್ಲ ಅಲ್ವಾ? ಚಿನಿ, ನೀನು ಮಾಡ್ದಲ್ಲೇ ನಾನು ಮಾಡೋಕ್ಕಾಗುತ್ತೆ ಚಿನಿ, ಎಲ್ಲ ಮಾಡ್ತೀಯ ಕಣೆ ನೀನು. ಆದರೂ ಬೇಜಾರು. ಲವ್ ಯು ಟು. ಕೇಳಿಸ್ತು. ನಾನು ನಿಧಾನಕ್ಕೆ ಮಾತಾಡ್ತಿದ್ದೆ. ನಂಗೆ ಜೋರಾಗೆ ಕೇಳಿಸ್ತು, ಆರ್ಟಿಂದ ಬಂದಂಗಿತ್ತು. ಲವ್ ಡಬ್ ಅಂತ, ಲವ್ ಯು ಡಬ್ ಡಬ್ ಅಂತ ಕೇಳಿಸ್ತು. ನಿನ್ನ ಸ್ಮೈಲ್ ಐತಲ್ಲ, ಅಷ್ಟೊಂದು ಅಸಹ್ಯವಾಗೈತಾ? ಅಲ್ಲ ಚಿನ್ನಿ, ಕೇಳ್ತಿದ್ದಂಗೆನೆ ನಿನ್ನ ಹತ್ರ ಕೇಳ್ಕೊ ಬಂದ್ಬಿಡುತ್ತೆ. ಯಾವ ಫಿಲಮಲ್ಲಿ ಇದ್ದ ಡೈಲಾಗು? ಇದು ಅಂಜು ಹರಿ ಫಿಲಿಮಲ್ಲಿರೋ ಡೈಲಾಗ್. ನಿಜವಾಗ್ಲೂ ಹೊಡಿತೀನಿ. ನಾನು ಹೊಡಿತೀನಿ. ನನಗೆ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಆದರೆ ನನಗೆ ನಿನ್ನ ಮಾವಿನಕಾಯಲ್ಲೇ ಖುಷಿ ಪಡಿಸ್ಬೇಕು ಅಂತ ಆಸೆ ಆಗ್ತಿದೆ. ಸ್ಟುಪಿಡ್ ನೀನು ಅಷ್ಟೆ. ನಂಗೆ ಇವೆಲ್ಲ ಮಾತಾಡ್ಬೇಡ, ಹೋಗೋ, ಮಾತಾಡ್ಸ್ಬೇಡ. ಆಯ್ತು, ಟು ಓಕೆ, ಬೈ. ನಾನು ಹೇಳಿದ್ದು ಇವೆಲ್ಲ ಮಾತಾಡಿಸ್ಬೇಡ ಅಂದಿದ್ದಕ್ಕೆ ಟೂ ಬಿಟ್ಟಿದ್ದು. ನೀನೇನು ಮಾತಾಡ್ಸಲ್ಲ ಅಂತ ಟೂ ಬಿಟ್ನಾ? ಇಲ್ಲ. ಮತ್ತೆ ಮಾತಾಡು. ಮಾತಾಡ್ಬೇಕು ನೀನೇ ಮಾತಾಡು ಬೇಬಿ. ಯುಗಾದಿ ಹಬ್ಬಕ್ಕೆ ಏನ್ ಕೊಡಿಸ್ತೀಯ? ನಿನ್ನ ಫೇವ್ರೇಟ್. ಅದೇನು? ಸ್ಯಾರಿ. ಸ್ಯಾರಿ. ಆಮೇಲೆ ಆದ್ಮೇಲೆ ಪಾರ್ಟಿ. ನಾನು ಹೇಳ, ಕೈ ತುಂಬಾ ಬಳೆ, ತಲೆ ತುಂಬಾ ಕೂದ್ಲು. ಕೂದ್ಲ? ಸಾರಿ, ಹೂವನ. ನಾನು ಇದಂಗೆ ಕೂದಲು ಕೇಳ್ತಿದ್ದಾಳೆ, ಎಲ್ಲಿ ತಗೋಬರ್ರಿ ಅಂತ. ಅದು ಕೈ ಫ್ಲೂ ಅಲ್ಲಿ ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಆಗ್ಬಿಟ್ಟು ಯಾವ ವರ್ಡ್ ಏನು ಯೂಸ್ ಮಾಡಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ದಡ್ಡಿ. ತಲೆ ತುಂಬ ಹೂವು, ಕೈ ತುಂಬ ಬಳೆ, ಒಂದು ಸ್ಯಾರಿ. ಫಸ್ಟ್ ನೈಟ್ ಹೋಗ್ಬೇಕಾರೆ ಹೆಂಗ್ ರೆಡಿ ಆಗಿರ್ತೀವೋ ಹಂಗೇನು ರೆಡಿ ಆಗ್ಬೇಡ ಬೇಬಿ, ಟ್ರೆಡಿಷನ್ ಆಗಿ ಹಬ್ಬಕ್ಕೆ ರೆಡಿ ಆದಂಗೆ ಆಗು. ಅದೂ ಹಾಗೆ ತಾನೆ. ಹಂಗಲ್ಲ ಬೇಬಿ, ಅಲ್ಲಾದ್ರೆ ತಲೆಯಲ್ಲಿರೋ ಹೂವನ ಏನು ಮಾಡಿ ತೆಗಿಲಿ, ಬಳೆಗಳನ್ನೆಲ್ಲ ಹೊಡೆದಾಕ್ಲಿ ಅಂತ ಪ್ಲಾನ್ ಮಾಡಿರ್ತಾರೆ. ನೀನು ಹೊಡೆದಾಕು, ಯಾರು ಬೇಡ ಅಂದ್ರು. ನಾನೇನು ಹೊಡೆದಾಕಲ್ಲಪ್ಪ, ನಿಂಗೆ ಒಂಚೂರು ನೋವು ಮಾಡ್ದಂಗೆ ಮಾಡ್ತೀನಿ. ಎಲ್ಲ ತೆಗಿಸ್ಬಿಡ್ತೀನಿ ಫಸ್ಟು, ಏನು ಡಿಸ್ಟರ್ಬ್ ಆಗಬಾರ್ದು. ಇಬ್ರು ಸ್ವರ್ಗದಲ್ಲಿ ತೇಲಾಡ್ತಿರ್ಬೇಕು. ಯಾರು ಸ್ವರ್ಗದಲ್ಲಿ ತೇಲಾಡ್ಬೇಕು? ಇಬ್ರು, ನಾನು ನೀನು. ಮತ್ತೆ ಹೇಳು ಬಂಗಾರಿ. ನೀನೇ ಹೇಳ್ತೀನಿ, ಇನ್ನೂ ಏನೇನು ಆಸೆ ಐತೆ ಅಂತ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ನಿಂಗೂ ನಾನಂದ್ರೆ ಇಷ್ಟನೇ ಅನ್ಸುತ್ತೆ. ಆದರೂ ಇಷ್ಟ ಅದಕ್ಕಿಂತ ಮೀರಿದ ಸಂಬಂಧ ನಮ್ದು. ಹೌದು.
4 ಇಯರ್ ಲವ್ ಬೇಬಿ ನಮ್ಮದು. ಹ್ಮ್ ತುಂಬ ಸ್ಟ್ರಗಲ್ ಪಟ್ಟು ಆ ಮನೆ ಈ ಮನೆ ಒಪ್ಪಿಸಿ ಹ್ಮ್ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಹೌದು. ಏನೇ ಬಂದರೂ ಎಲ್ರಿಗೂ ಗೊತ್ತಿರುತ್ತೆ, ಏನೇ ಆದರೂ ಇಬ್ಬರಿಗೂ ಗೊತ್ತಿರುತ್ತೆ ಅಂದ್ಕೊಂಡು ಸಂಸಾರ ಮಾಡ್ತಾ ಇದ್ದೀವಿ. ಹೌದು. ಯಾಕೆ ಭಯ? ಹ್ಮ್ ನಾನೊಂದು ಪ್ರಾಮಿಸ್ ಮಾಡ್ಬೇಕಂತಿದ್ದೀನಿ. ಏನು? ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಹ್ಮ್ ಇನ್ನೊಂದು 6 ತಿಂಗಳೊಳಗಡೆ ಹ್ಮ್ ಮೆಟ್ಲಲ್ಲಿ ಮೇಲಿರೋ ಸೇರನ್ನ ಒದಿಸ್ಬಿಡ್ಬೇಕು ಅಂತ. ಸೀರಿಯಸ್ಲಿ? ನಿಜವಾಗ್ಲು? ನಿಜವಾಗ್ಲೂ ಬೇಬಿ. ಏನ್ ಹೇಳ್ತಿದ್ಯಾ? ಸಡನ್ ಆಗಿ ಕೆಲ್ಸ ಏನಾದ್ರು ಆಯ್ತಾ? ಎಲ್ಲಿ? ಏನು ಹೇಳಿಲ್ಲ. ಅದನ್ನು ಹೇಳೋದಲ್ಲ ಬೇಬಿ, ಮಾಡಿ ತೋರಿಸೋದು. ಏನು? ಹೆಂಡ್ತಿನ ರೊಮ್ಯಾಂಟಿಕ್ ಆಗಿ ಇಡೋವಂಥ ಕೆಲಸ ಆಗಿದೆ. ನಂಗಿದೆ ಕಾಮಿಡಿ ಬೇಡ. ಏನು ಗೊತ್ತೇನೆ, ಏನು? ಬದುಕೋಕೆ ಇವಾಗ ಏನು ಕೆಲಸ ಮಾಡ್ತೀನೋ ಅದೇ ಸಾಕು. ಅತಿ ಆಸೆ ಬೇಡ. ಹಂಗಂತ ಜೀವನದಲ್ಲಿ ಹಿಂಗೆ ಇರ್ಬೇಕಾ? ಹಿಂಗೆ ಅಂತ ಯಾರು ಹೇಳಿದ್ರು? ನೀನು ಖುಷಿಯಾಗಿ ನೋಡ್ಕೊಳ್ಳೋದು ಅಂತ ನಾನು ಹೇಳಿದ್ನ? ಖುಷಿ ಅಂದ್ರೆ ಬರೀ ಹಾಸಿಗೆ ಮೇಲೆ 10 ನಿಮಿಷ ಪಡೋ ಖುಷಿ ಅಲ್ಲ. ಅದೆಲ್ಲ ಬೇಬಿ, ಜೀವನದಲ್ಲಿ ನಿನ್ನ ಆಸೆಗಳಿಗೆ ನನ್ನ ಆಸೆಗಳನ್ನ ಸೇರಿಸಿ ಜೋಪಾನವಾಗಿ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಗೊತ್ತು ಬೇಬಿ. ಕಾಪಾಡ್ಕೊಂಡು ನೆರವೇರ್ಸಲ್ಲ, ಕಾಪಾಡ್ಕೊಂಡು ಇಟ್ಕೋಬಿಡು. ಏನ್ ಜಗಳ ಆಡ್ಬೇಕಂತಾನ ಇವಾಗ? ನಾನೇನ್ ಹೇಳುದ್? ನೀನ್ ಹಂಗೆ ಸ್ಟಾರ್ಟ್ ಮಾಡ್ತಾ ಇರೋದು. ಹೇಳುದ್? ಹೇಳಿಲ್ಲ, ಮತ್ತೆ ಬಟ್ ನೀನ್ ಆಡ್ತಿರೋ ನೋಡ್ರಿ ಹಾಗೆ ಅನಿಸ್ತಿದೆ. ಹೌದು ಬಿಡು, ನಾನ್ ಸರಿ ಇಲ್ಲ. ನೀನ್ ಸರಿ ಇಲ್ಲ ಅಂತ ಹೇಳಿದ್ ನಮಗೆ ಯಾಕೆ ಇಷ್ಟಕ್ಕೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತೀವಿ? ಮತ್ತೆ ಟಾಪಿಕ್ ಚೆನ್ನಾಗಿರೋದನ್ನ ಮಾತಾಡ್ತಾ ಎಲ್ಲೆಲ್ಲೋ ಹೋಗ್ತೀಯ, ಮೂಡ್ನೇ ಹಾಳು ಮಾಡ್ತೀಯ, ಡಿಪ್ರೆಷನ್ ಮಾಡ್ತೀಯ ನನ್ಗೆ. ಆಯ್ತು ಬಿಡು, ಐಸ್ ಕ್ರೀಮ್ ಜಾಸ್ತಿ ಟೈಮ್ ಕೊಡ್ತೀನಿ. ಐಸ್ ಕ್ರೀಮ್ ಅಲ್ಲಿ ಅದ್ದೇ ಕೊಡ್ಬೇಕು. ಐಸ್ ಕ್ರೀಮ್ ಅಲ್ಲಿ ಡಿಪ್ ಮಾಡಿ ಕೊಡ್ಬೇಕು. ಆಯ್ತು, ಜೇನಲ್ಲೇ ಹನಿಯಲ್ಲೇ ಡಿಪ್ ಮಾಡ್ಕೊಡ್ತೀನಿ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.